ಮುಖ್ಯವಾಗಿ ಬನ್ನಿ ಅಂತಂದ್ರೆ ಸುಮ್ಮನೆ ಬಂದ್ಬಿಡ್ತಾರ. ಜಾತಿ ಹೋಗ್ಬೇಕು, ಎಲ್ಲರೂ ಭಾಷಣ ಮಾಡ್ತಾರೆ. ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಮನುಷ್ಯನನ್ನ ಪ್ರೀತಿಸಬೇಕು, ವರ್ಗ ಹೋಗ್ಬೇಕು, ಜಾತಿ ಹೋಗ್ಬೇಕು. ಹೋಗಿದ್ಯಾ? ಬುದ್ಧ 2,500 ವರ್ಷಗಳ ಹಿಂದೆ ಹೇಳೋದು ಜಾತಿ ಹೋಗ್ಲಿ ಅಂತ. 850 ವರ್ಷಗಳ ಹಿಂದೆ ಬಸವಣ್ಣ ಹೇಳೋದು, ಕನಕದಾಸರು 500 ವರ್ಷಗಳ ಹಿಂದೆ ಹೇಳೋದು. ಹೋಗಿದ್ಯಾ? ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ಇಲ್ಲ, ಚಲನಾರಹಿತವಾದಂತ ಸಮಾಜ, ಜಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ. ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಗುಲಾಮಗಿರಿ ಈ ಜಾತಿ ವ್ಯವಸ್ಥೆಯಿಂದ ಮನೆ ಮಾಡ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಅದು ಕಿತ್ತು ಒಗೆಯಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಟ್ಟಿಗೆ ಆಳವಾಗಿ ಬೇರು. ಈಗ ಒಬ್ಬ ಮೇಲ್ಜಾತಿಗೆ ಸೇರಿದವನು ಬಡವಾದರೂ ಕೂಡ ಅವನ್ನ ಸ್ವಾಮಿ ಬುದ್ಧಿ ಅಂತ ಕರಿತೀವಿ. ಸ್ವಾಮಿ, ಏನ್ ಸ್ವಾಮಿ ಚೆನ್ನಾಗಿದ್ದೀರಾ, ಏನ್ ಬುದ್ಧಿಯವರೇ ಚೆನ್ನಾಗಿದ್ದೀರಾ ಅಂತ. ಅದೇ ಒಬ್ಬ ದಲಿತ ಜಾತಿಗೆ ಸೇರಿದವನು ಶ್ರೀಮಂತನಾಗಿದ್ರು ಕೂಡ, ವಿದ್ಯಾವಂತನಾಗಿದ್ರು ಕೂಡ ಅವನು ಎದುರುಗಡೆ ಸಿಕ್ಕಿದ್ರೆ ಏನಯ್ಯ ಚೆನ್ನಾಗಿದ್ದೇನೆಯ, ಬಹಳ ಗೌರವದಿಂದ ಕರೆಯೋದು. ಏನ್ಲೇ ಚೆನ್ನಾಗಿದೆಯಲ್ಲ ಅಂತ ಕರಿತೀವಿ. ಸಂಕೇತ. ಈ ಗುಲಾಮಗಿರಿಯಲ್ಲಿ ಎಲ್ಲಿವರೆಗೆ ಕಿತ್ತು ಒಗೆಯಲ್ಲ ಅಲ್ಲಿವರೆಗೆ ನಿಮಗೆ ಸ್ವಾಭಿಮಾನ ತರಲಿಕ್ಕೆ ಸಾಧ್ಯ. ಗುಲಾಮಗಿರಿ ಹೋಗ್ಬೇಕಲ್ಲ, ಅದು ಶಿಕ್ಷಣದಿಂದ ಹೋಗ್ಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಆದ್ರೆ ಶಿಕ್ಷಣ ಬಂದರೂ ಕೂಡ ಹೋಗಿಲ್ಲ. ನಾನು ಎಲ್ಲ ಶಿಕ್ಷಿತರಾದವರೆಲ್ಲರೂ ಹಂಗೆ ಇದ್ದಾರೆ ಅಂತ ಹೇಳಲ್ಲ. ಈಗ ಕೆಲವು ಡಾಕ್ಟರ್ಗಳು, ಇಂಜಿನಿಯರ್ಗಳು ಕೂಡ ಅವ್ರಿಗೆ ವೈಜ್ಞಾನಿಕ ಮನೋಭಾವ ಬೆಳೆದಿದ್ರು ಕೂಡ, ವಿಜ್ಞಾನ ಓದಿದ್ರು ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಿರಲ್ಲ, ವೈಚಾರಿಕತೆಯನ್ನ ಬೆಳೆಸ್ಕೊಂಡಿರಲ್ಲ. ಯಾಕೆ? ನೀನು ಯಾಕಪ್ಪ ಬಡವನಾಗಿದ್ಯಾ, ನೀನ್ ಯಾಕೆ ಬಟ್ಟೆ ಇಲ್ಲ ನಿನ್ ಮೈ ಮೇಲೆ, ನಿನ್ ಯಾಕೆ ಸೂರಿಲ್ಲ, ನೀನ್ ಯಾಕೆ ವಿದ್ಯಾವಂತನಾಗಿದ್ಯಾ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಯಾವ ಜನ್ಮನೂ ಇಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಏನ್ರಿ ವಿದ್ಯಾರ್ಥಿಗಳು ಒಪ್ಪಿದಿರಲ್ವಾ? ಜನ್ಮ ಇದೆಯಾ? ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹುಟ್ಟಿದ್ದೀನಿ ನಾನು. ಆಮೇಲೆ ಬಹಳ ಜನ ನನ್ನ ಹಣೆ ಬರ್ಬಿಟ್ಟಿದೆ, ನಾನು ಏನ್ ಮಾಡಕ್ಕಾಗಲ್ಲ ಅಂತಂದ್ರೆ, ಹಣೆ ಬರೀತ ದೇವರು ಇವ್ರಿಗೆಲ್ಲ ವಿದ್ಯಾವಂತ ಮಾಡಿ, ಇವ್ರ ಜೊತೆ ಹುಟ್ಟಿದವ್ರಿಗೆಲ್ಲ ವಿದ್ಯಾವಂತ ಮಾಡಿ ಅಂತ ಬರೆದಿದ್ದ ದೇವರು. ಈಗ ನಮ್ಮ ಮನೆಯಲ್ಲಿ 6 ಜನ ನಾವು ಮಕ್ಕಳು, ನಮ್ಮ ತಂದೆ, ನಮ್ಮ ಅಪ್ಪ, ನಮ್ಮ ಅಮ್ಮ. 6 ಜನರಲ್ಲಿ ನಾವು ಒಬ್ಬ ಮಾತ್ರ ನಾವು ಓದ್ತೇವೆ, ಬಾಕಿಯವರು ಓದ್ಲೇ ಇಲ್ಲ. ಏನು ಅವ್ರಿಗೆಲ್ಲ ವಿದ್ಯಾವಂತರಾಗಿ ಅಂತ